ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ನಡೀತಾ ಇದೆ, ಕೊನೆಯ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಚಿತ್ರತಂಡಕ್ಕೆ ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾ ಇದೆ. ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಲಾವಿದರ ಸಾವಿನ ಬಳಿಕ ಮತ್ತೊಂದು ಅವಘಡ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಿದೆ. ಶೂಟಿಂಗ್ ಸಂದರ್ಭದಲ್ಲಿ ಕಲಾವಿದರಿದ್ದಂತಹ ದೋಣಿ ಮಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಸೇರಿ 30ಕ್ಕೂ ಹೆಚ್ಚು ಕಲಾವಿದರು ಆ ದೋಣಿಯಲ್ಲಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಮಾಸ್ತಿಕಟ್ಟೆಯಲ್ಲಿ ಕ್ಲೈಮ್ಯಾಕ್ಸ್ ಸೀನನ್ನು ಶೂಟ್ ಮಾಡಿಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದೋಣಿ ಮಗುಚಿ ಬಿದ್ದಿದೆ. ಬೋಟ್ನಲ್ಲಿ ರಿಷಬ್ ಶೆಟ್ಟಿ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಅದೃಷ್ಟವಶಾತ್ ಈಜಿ ದಡವನ್ನು ಸೇರಿದ್ದಾರೆ. ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಚಿತ್ರೀಕರಣಕ್ಕೆ ತೆಗೆದುಕೊಂಡು ಹೋದಂತಹ ಎಕ್ವಿಪ್ಮೆಂಟ್ಸ್ ಎಲ್ಲವೂ ಕೂಡ ನೀರು ಪಾಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂತಾರ ಸಿನಿಮಾ ಚಾಪ್ಟರ್ 1 ಶೂಟಿಂಗ್ ಆರಂಭವಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಈ ರೀತಿಯ ವಿಚಾರಕ್ಕೆ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ವಿಜು ಅವರು ಸಾವನ್ನಪ್ಪಿದ್ದಕ್ಕೂ ಕೂಡ ಸುದ್ದಿಯಾಗಿತ್ತು. ಅದಕ್ಕೂ ಮೊದಲು ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಕೂಡ ಸಾವನ್ನಪ್ಪಿದ್ರು, ಕಪಿಲ್ ಸಾವನ್ನಪ್ಪಿದ್ರು. ಅದಾದಮೇಲೆ ಈ ರೀತಿಯ ಹಲವು ಇನ್ಸಿಡೆಂಟ್ಗಳು ಕೂಡ ಆಗಿತ್ತು ಚಿತ್ರೀಕರಣದ ಸಂದರ್ಭದಲ್ಲಿ. ಹಾಗಾದರೆ ಏನೇನು ವಿಘ್ನಗಳು ಎದುರಾಗಿತ್ತು ಈ ಹಿಂದಿನಿಂದ ಇಲ್ಲಿವರೆಗೂ ನೋಡ್ತಾ ಹೋಗೋಣ. ಕಾಂತಾರ ಸೆಟ್ಟಿಗೆ ಮೊದಲನೇದಾಗಿ ಮಳೆ ಅಡ್ಡಿ ಬಂದಿದ್ದು ಮೊದಲ ವಿಘ್ನ, ಅಲ್ಲಿಂದ ಶುರುವಾಗುತ್ತೆ ನೋಡಿ. ಅದಾದ ಮೇಲೆ ಹಾಸನದಲ್ಲಿ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಚಿತ್ರತಂಡದಿಂದ ಮರಗಳಿಗೆ ಹಾನಿಯಾಗಿದೆ ಅಂತ ಹೇಳಿ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಚಿತ್ರೀಕರಣಕ್ಕೆ ಅವಕಾಶ ಕೊಡಬಾರ್ದು ಅಂತ ಕೇಳ್ತಾರೆ. ಅದಾದ ಮೇಲೆ ಮತ್ತೊಂದು ಕಂಟಕ ಶುರುವಾಗಿದ್ದು ಸಹ ಕಲಾವಿದರ ಟೆಂಪೋ ಪಲ್ಟಿ ಆಗುತ್ತೆ. ಜೂನಿಯರ್ ಆರ್ಟಿಸ್ಟ್ಗಳಿದ್ದಂಥದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗುತ್ತೆ, ಬಟ್ ಪ್ರಾಣಹಾನಿ ಆಗಿರಲಿಲ್ಲ. ಅದಾದ ಮೇಲೆ ಆಗಿದ್ದಂತಹ ಇನ್ಸಿಡೆಂಟು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಸಾವು, ಈಜೋದಕ್ಕೆ ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ತಾರೆ. ಇವರು ಕೂಡ ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದರು. ಇನ್ನು ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಇವರು ಕೂಡ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವ್ರೆ. ಆಗುಂಬೆಯಲ್ಲಿ ವಿಜು ಹೃದಯಾಘಾತಕ್ಕೆ ಸಾವನ್ನಪ್ತಾರೆ. ಇವರು ಶೂಟಿಂಗಿಗೋಸ್ಕರನೇ ಹೊರ ರಾಜ್ಯದಿಂದ ಬಂದು ತೀರ್ಥಹಳ್ಳಿಯಲ್ಲಿ ಲಾಡ್ಜ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುತ್ತೆ. ಇನ್ನು ನಿನ್ನೆ ಮಾಣಿ ಡ್ಯಾಮ್ನಲ್ಲಿ ರಿಷಬ್ ಶೆಟ್ಟಿ ಇದ್ದಂತಹ ದೋಣಿಯೇ ಮಗುಚಿ ಬಿದ್ದಂತಹ ಘಟನೆ ನಡೆದಿದೆ.